ರತ್ನ ಅವರೇ ಹಾಗೆ ಮಲ್ಲಿಕಾ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮಲ್ಲಿಕಾ ಅವರೇ ನೀವು ಉತ್ತರ ಕೊಡಿ. ಇವತ್ತು ಗಿರೀಶ್ ಮಟ್ಟಣ್ಣನವರವರು ಏರ್ಪೋರ್ಟ್ನಲ್ಲಿ ಸಿಕ್ಕ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡುವಾಗ ಹೇಳ್ತಾರೆ, ಚಿನ್ನಯ್ಯ ಆತನಿಗೆ ಬೇಲ್ ಕೊಡೋ ಪ್ರಯತ್ನದಲ್ಲಿ, ಬೇಲ್ ಕೊಡಿಸಿ ಆಚೆ ಬರೋ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೀವಿ, ಅವನಿಗೆ ಬೇಕಾದ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ, ಚಿನ್ನಯ್ಯನ ಜೊತೆಯಲ್ಲಿ ಟಚ್ನಲ್ಲಿ ಇದ್ದೇವೆ. ಇದೇ ಪದಗಳು, ಬೇಕಾದ್ರೆ ಅದನ್ನು ನಾನು ಪ್ಲೇ ಮಾಡ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ ಅಂತೇಳಿ ಇದೇ ಪದಗಳನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯನ ಜೈಲಿನಿಂದ ಆಚೆ ಕರ್ಕೊಂಡು ಬರೋಕ್ಕೆ ನಾವು ಕೂಡ ಸಹಾಯ ಮಾಡ್ತಿದ್ದೀವಿ ಅಂತೇಳಿ. ನೀವು ಕಳೆದ ಬಾರಿ ಬಂದಾಗ ಹೇಳಿದ್ರಿ, ನಮ್ಮನ್ನು ಯಾರು ಮಾತನಾಡಿಸ್ತಾನೂ ಇಲ್ಲ, ಚಿನ್ನಯ್ಯನ ಒಬ್ಬನನ್ನೇ ಬಿಟ್ಬಿಟ್ಟಿದ್ದಾರೆ ಜೈಲಲ್ಲಿ, ಅವ್ನ ಪರವಾಗಿ ಲಾಯರ್ ಕೂಡ ಇಡ್ತಿಲ್ಲ ಅಂತ ಹೇಳಿ ನೀವು ಸುಳ್ಳು ಹೇಳ್ತಿದ್ದೀರಾ, ಅವ್ರು ಸುಳ್ಳು ಹೇಳ್ತಿದ್ದಾರೆ? ಇಲ್ಲ, ಅವ್ರು ಸುಳ್ಳು, ಅವ್ರು ಹೇಳಿ ಫಸ್ಟ್. ಅವರೇ ಸುಳ್ಳು ಹೇಳ್ತಾರೆ ಮೇಡಮ್. ಅವ್ರಿಗೆ ನಮಗೆ ಏನು ಟಚ್ ಇಲ್ಲ. ಯಾವಾಗ ನಮ್ಮ ಯಜಮಾನ್ರು ಜೈಲಿಗೆ ಹೋದ್ರು ಆವಾಗಲೇ ಎಲ್ಲ ಬೀದಿಯಲ್ಲಿ ಬಿಟ್ಬಿಟ್ರು ನಮ್ಮ ಯಜಮಾನ್ರನ್ನ. ಅವ್ರಿಗೆ ನಮಗೆ ಏನು ಸಂಬಂಧನೂ ಇಲ್ಲ. ಗಿರೀಶ್ ಮಟ್ಟನ ಮಾತಾಡೋದೆಲ್ಲ ಸುಳ್ಳೆ, ಅಷ್ಟು ಸುಳ್ಳೆ. ಇಲ್ಲ, ನೇರವಾಗಿ ಅವರು ಸಂಪರ್ಕದಲ್ಲಿ ಇಲ್ಲದೆ ಇರಬಹುದು, ಅವ್ರ ಪರವಾಗಿ ಯಾರಾದ್ರೂ ಲಾಯರ್ಸು ನಿಮ್ಮನ್ನ ಮಾತನಾಡಿಸಿದ್ದು, ಚಿನ್ನಯ್ಯ ಮಾತನಾಡಿಸಿದ್ದು? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೋದ್ ಸರಿ ಒಂದು ಲೇಡಿ ಹೋಗಿದ್ರಂತ, ಅದು ಕಳಿಸಿರೋದು ಕೂಡ ಗಿರೀಶ್ ಮಟ್ಟನೇ ಇರಬೇಕು ಅಂತ ನಿಮ್ಗೆ ಖಚಿತವಾಗಿ ನಮ್ಗೆ ಇರಬೇಕು, ಅವರೇ ಇರಬೇಕು, ನಮ್ಗೆ ಗೊತ್ತಿದ್ದದು. ಹಾಗಾದ್ರೆ ನಾನು ಕೂಡ ಸಂಪರ್ಕದಲ್ಲಿದ್ದೇವೆ, ನಾವು ಕೂಡ ಸಂಪರ್ಕದಲ್ಲಿದ್ದೇವೆ, ಚಿನ್ನಯ್ಯನನ್ನ ಬೇಲ್ ಮೇಲೆ ಆಚೆ ತರೋ ಪ್ರಯತ್ನ ಮಾಡ್ತಿದ್ದೀವಿ, ಇದು ಹಂಗಾರೆ ಗಿರೀಶ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೇಳ್ತಾರೆ ನೀವೇನು ಹೇಳ್ತೀರಮ್ಮ? ಸುಳ್ಳಮ್ಮ, ಸುಳ್ಳು ಹೇಳ್ತಾ ಇದ್ದಾರಮ್ಮ ಅವರು. ಈಗ 9 ದಿನ ಆಯ್ತು ಬೇಲ್ ಸಿಕ್ಕು, ಯಾಕೆ ಆಚೆ ಬಂದಿಲ್ಲ? ಏನ್ ತೊಂದರೆ ಏನಾಗ್ತಿರೋದು ಅಂತ? ಏನು ತೊಂದರೆ ಅಂದ್ರೆ ಮೇಡಮ್, ನಾ ಬಡವ್ರೆ, ನಮ್ಮ ಹತ್ರ ಕಾಸು ದುಡ್ಡು ಏನೂ ಇಲ್ಲ ಮೇಡಮ್. ನಾವು ಕರ್ಕೊಂಡು ಬರೋಕೆ ಇವ್ರಿಗೆ 12 ರೂಲ್ಸ್ ಹಾಕಿದ್ದಾರಂತೆ. 12 ರೂಲ್ಸು ಮತ್ತು ನಾವು ಮಂಗಳೂರಲ್ಲೇ ಇರಬೇಕಂತ ಮೇಡಮ್. ನಮ್ಗೆ ಅಲ್ಲಿ ಮನೆ ಇಲ್ಲ, ಏನೂ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಮೇಡಮ್? ಸಾಲ ಹೆಂಗೆ ಕಟ್ಟೋದು? ಮತ್ತು ಒಂದು ದಿನ ಬಿಟ್ಟು ಅಲ್ಲಿ ಹೋಗಿ ಸೈನ್ ಹಾಕ್ಬೇಕಂತೆ, ಅದು ಮಾಡೋಕ್ಕಾಯ್ತದ ಮೇಡಮ್? ನಾವು ಆಗಲ್ಲ ಮೇಡಮ್. ನಮ್ಗೆ ಸರಿ ಹೇಳಿ. ಯಾರು ಕೂಡ ಬರ್ತಲ್ಲ ಮೇಡಮ್. ನಮ್ಮ ಕರೆದ್ರೆ ಯಾರೋ ಇಬ್ಬರು ಸೈನ್ ಹಾಕ್ಬೇಕಂತ ಹೇಳ್ತಾರೆ, ಯಾರು ಕೂಡ ಬರ್ತಲ್ಲ ಮೇಡಮ್. ನಾವು ಏನು ಮಾಡೋಕ್ಕಾಯ್ತದ ಮೇಡಮ್? ಏನು ಬೇಲ್ ಸಿಕ್ಕಿ ಅರ್ಥನೇ ಇಲ್ಲ ಮೇಡಮ್. ನನ್ನ ಗಂಡನಿಗೆ ಮಾತ್ರ ಹಿಂಗೆ ಮೇಡಮ್, ಗಿರೀಶ್ ಮಟ್ಟನ ತಿಮ್ಮಾರೆಡ್ಡಿ ಹೊರಗಡೆ ಎತ್ಕೊಂಡೆ ಎಲ್ಲ ಕೆಲಸನೂ ಮಾಡ್ತಾರೆ, ಜೈಲಿಗೂ ಹೋಗಲ್ಲ, ಎಸೆಟ್ ಕರೆದ್ರೂ ಹೋಗಲ್ಲ, ಅವರೇ ಕರ್ಕೊಂಡು ಹೋಗಿರೋದು ನನ್ನ ಗಂಡನ ಅಂತ ನಾನು ಎಷ್ಟೋ ಸರಿ ಹೇಳ್ಕೊಂಡೇ ಇದ್ದೀನಿ. ಜನಗೆ ಇದು ಗೊತ್ತಾಗೋದಿಲ್ವಾ ಮೇಡಮ್? ಸರಿ, ರತ್ನ ಅವರೇ ಹಾಗೆ ಮಲ್ಲಿಕಾ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮಲ್ಲಿಕಾ ಅವರೇ ನೀವು ಉತ್ತರ ಕೊಡಿ. ಇವತ್ತು ಗಿರೀಶ್ ಮಟ್ಟಣ್ಣನವರವರು ಏರ್ಪೋರ್ಟ್ನಲ್ಲಿ ಸಿಕ್ಕ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡುವಾಗ ಹೇಳ್ತಾರೆ, ಚಿನ್ನಯ್ಯ ಆತನಿಗೆ ಬೇಲ್ ಕೊಡೋ ಪ್ರಯತ್ನದಲ್ಲಿ, ಬೇಲ್ ಕೊಡಿಸಿ ಆಚೆ ಬರೋ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೀವಿ, ಅವನಿಗೆ ಬೇಕಾದ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ, ಚಿನ್ನಯ್ಯನ ಜೊತೆಯಲ್ಲಿ ಟಚ್ನಲ್ಲಿ ಇದ್ದೇವೆ. ಇದೇ ಪದಗಳು, ಬೇಕಾದ್ರೆ ಅದನ್ನು ನಾನು ಪ್ಲೇ ಮಾಡ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ ಅಂತೇಳಿ ಇದೇ ಪದಗಳನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯನ ಜೈಲಿನಿಂದ ಆಚೆ ಕರ್ಕೊಂಡು ಬರೋಕ್ಕೆ ನಾವು ಕೂಡ ಸಹಾಯ ಮಾಡ್ತಿದ್ದೀವಿ ಅಂತೇಳಿ. ನೀವು ಕಳೆದ ಬಾರಿ ಬಂದಾಗ ಹೇಳಿದ್ರಿ, ನಮ್ಮನ್ನು ಯಾರು ಮಾತನಾಡಿಸ್ತಾನೂ ಇಲ್ಲ, ಚಿನ್ನಯ್ಯನ ಒಬ್ಬನನ್ನೇ ಬಿಟ್ಬಿಟ್ಟಿದ್ದಾರೆ ಜೈಲಲ್ಲಿ, ಅವ್ನ ಪರವಾಗಿ ಲಾಯರ್ ಕೂಡ ಇಡ್ತಿಲ್ಲ ಅಂತ ಹೇಳಿ ನೀವು ಸುಳ್ಳು ಹೇಳ್ತಿದ್ದೀರಾ, ಅವ್ರು ಸುಳ್ಳು ಹೇಳ್ತಿದ್ದಾರೆ? ಇಲ್ಲ, ಅವ್ರು ಸುಳ್ಳು, ಅವ್ರು ಹೇಳಿ ಫಸ್ಟ್. ಅವರೇ ಸುಳ್ಳು ಹೇಳ್ತಾರೆ ಮೇಡಮ್. ಅವ್ರಿಗೆ ನಮಗೆ ಏನು ಟಚ್ ಇಲ್ಲ. ಯಾವಾಗ ನಮ್ಮ ಯಜಮಾನ್ರು ಜೈಲಿಗೆ ಹೋದ್ರು ಆವಾಗಲೇ ಎಲ್ಲ ಬೀದಿಯಲ್ಲಿ ಬಿಟ್ಬಿಟ್ರು ನಮ್ಮ ಯಜಮಾನ್ರನ್ನ. ಅವ್ರಿಗೆ ನಮಗೆ ಏನು ಸಂಬಂಧನೂ ಇಲ್ಲ. ಗಿರೀಶ್ ಮಟ್ಟನ ಮಾತಾಡೋದೆಲ್ಲ ಸುಳ್ಳೆ, ಅಷ್ಟು ಸುಳ್ಳೆ. ಇಲ್ಲ, ನೇರವಾಗಿ ಅವರು ಸಂಪರ್ಕದಲ್ಲಿ ಇಲ್ಲದೆ ಇರಬಹುದು, ಅವ್ರ ಪರವಾಗಿ ಯಾರಾದ್ರೂ ಲಾಯರ್ಸು ನಿಮ್ಮನ್ನ ಮಾತನಾಡಿಸಿದ್ದು, ಚಿನ್ನಯ್ಯ ಮಾತನಾಡಿಸಿದ್ದು? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೋದ್ ಸರಿ ಒಂದು ಲೇಡಿ ಹೋಗಿದ್ರಂತ, ಅದು ಕಳಿಸಿರೋದು ಕೂಡ ಗಿರೀಶ್ ಮಟ್ಟನೇ ಇರಬೇಕು ಅಂತ ನಿಮ್ಗೆ ಖಚಿತವಾಗಿ? ನಮ್ಗೆ ಇರಬೇಕು, ಅವರೇ ಇರಬೇಕು, ನಮ್ಗೆ ಗೊತ್ತಿದ್ದದು. ಹಾಗಾದ್ರೆ ನಾನು ಕೂಡ ಸಂಪರ್ಕದಲ್ಲಿದ್ದೇವೆ, ನಾವು ಕೂಡ ಸಂಪರ್ಕದಲ್ಲಿದ್ದೇವೆ, ಚಿನ್ನಯ್ಯನನ್ನ ಬೇಲ್ ಮೇಲೆ ಆಚೆ ತರೋ ಪ್ರಯತ್ನ ಮಾಡ್ತಿದ್ದೀವಿ, ಇದು ಹಂಗಾರೆ ಗಿರೀಶ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೇಳ್ತಾರೆ ನೀವೇನು ಹೇಳ್ತೀರಮ್ಮ? ಸುಳ್ಳಮ್ಮ, ಸುಳ್ಳು ಹೇಳ್ತಾ ಇದ್ದಾರಮ್ಮ ಅವರು. ಈಗ 9 ದಿನ ಆಯ್ತು ಬೇಲ್ ಸಿಕ್ಕು, ಯಾಕೆ ಆಚೆ ಬಂದಿಲ್ಲ? ಏನ್ ತೊಂದರೆ ಏನಾಗ್ತಿರೋದು ಅಂತ? ಏನು ತೊಂದರೆ ಅಂದ್ರೆ ಮೇಡಮ್, ನಾ ಬಡವ್ರೆ, ನಮ್ಮ ಹತ್ರ ಕಾಸು ದುಡ್ಡು ಏನೂ ಇಲ್ಲ ಮೇಡಮ್. ನಾವು ಕರ್ಕೊಂಡು ಬರೋಕೆ ಇವ್ರಿಗೆ 12 ರೂಲ್ಸ್ ಹಾಕಿದ್ದಾರಂತೆ. 12 ರೂಲ್ಸು ಮತ್ತು ನಾವು ಮಂಗಳೂರಲ್ಲೇ ಇರಬೇಕಂತ ಮೇಡಮ್. ನಮ್ಗೆ ಅಲ್ಲಿ ಮನೆ ಇಲ್ಲ, ಏನೂ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಮೇಡಮ್? ಸಾಲ ಹೆಂಗೆ ಕಟ್ಟೋದು? ಮತ್ತು ಒಂದು ದಿನ ಬಿಟ್ಟು ಅಲ್ಲಿ ಹೋಗಿ ಸೈನ್ ಹಾಕ್ಬೇಕಂತೆ, ಅದು ಮಾಡೋಕ್ಕಾಯ್ತದ ಮೇಡಮ್? ನಾವು ಆಗಲ್ಲ ಮೇಡಮ್. ನಮ್ಗೆ ಸರಿ ಹೇಳಿ. ಯಾರು ಕೂಡ ಬರ್ತಲ್ಲ ಮೇಡಮ್. ನಮ್ಮ ಕರೆದ್ರೆ ಯಾರೋ ಇಬ್ಬರು ಸೈನ್ ಹಾಕ್ಬೇಕಂತ ಹೇಳ್ತಾರೆ, ಯಾರು ಕೂಡ ಬರ್ತಲ್ಲ ಮೇಡಮ್. ನಾವು ಏನು ಮಾಡೋಕ್ಕಾಯ್ತದ ಮೇಡಮ್? ಏನು ಬೇಲ್ ಸಿಕ್ಕಿ ಅರ್ಥನೇ ಇಲ್ಲ ಮೇಡಮ್. ನನ್ನ ಗಂಡನಿಗೆ ಮಾತ್ರ ಹಿಂಗೆ ಮೇಡಮ್, ಗಿರೀಶ್ ಮಟ್ಟನ ತಿಮ್ಮಾರೆಡ್ಡಿ ಹೊರಗಡೆ ಎತ್ಕೊಂಡೆ ಎಲ್ಲ ಕೆಲಸನೂ ಮಾಡ್ತಾರೆ, ಜೈಲಿಗೂ ಹೋಗಲ್ಲ, ಎಸೆಟ್ ಕರೆದ್ರೂ ಹೋಗಲ್ಲ, ಅವರೇ ಕರ್ಕೊಂಡು ಹೋಗಿರೋದು ನನ್ನ ಗಂಡನ ಅಂತ ನಾನು ಎಷ್ಟೋ ಸರಿ ಹೇಳ್ಕೊಂಡೇ ಇದ್ದೀನಿ. ಜನಗೆ ಇದು ಗೊತ್ತಾಗೋದಿಲ್ವಾ ಮೇಡಮ್? ಸರಿ, ಮಾತನಾಡ್ತೀನಿ.
ರತ್ನ ಅವರೇ ಹಾಗೆ ಮಲ್ಲಿಕಾ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮಲ್ಲಿಕಾ ಅವರೇ ನೀವು ಉತ್ತರ ಕೊಡಿ. ಇವತ್ತು ಗಿರೀಶ್ ಮಟ್ಟಣ್ಣನವರವರು ಏರ್ಪೋರ್ಟ್ನಲ್ಲಿ ಸಿಕ್ಕ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡುವಾಗ ಹೇಳ್ತಾರೆ, ಚಿನ್ನಯ್ಯ ಆತನಿಗೆ ಬೇಲ್ ಕೊಡೋ ಪ್ರಯತ್ನದಲ್ಲಿ, ಬೇಲ್ ಕೊಡಿಸಿ ಆಚೆ ಬರೋ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೀವಿ, ಅವನಿಗೆ ಬೇಕಾದ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ, ಚಿನ್ನಯ್ಯನ ಜೊತೆಯಲ್ಲಿ ಟಚ್ನಲ್ಲಿ ಇದ್ದೇವೆ. ಇದೇ ಪದಗಳು, ಬೇಕಾದ್ರೆ ಅದನ್ನು ನಾನು ಪ್ಲೇ ಮಾಡ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ ಅಂತೇಳಿ ಇದೇ ಪದಗಳನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯನ ಜೈಲಿನಿಂದ ಆಚೆ ಕರ್ಕೊಂಡು ಬರೋಕ್ಕೆ ನಾವು ಕೂಡ ಸಹಾಯ ಮಾಡ್ತಿದ್ದೀವಿ ಅಂತೇಳಿ. ನೀವು ಕಳೆದ ಬಾರಿ ಬಂದಾಗ ಹೇಳಿದ್ರಿ, ನಮ್ಮನ್ನು ಯಾರು ಮಾತನಾಡಿಸ್ತಾನೂ ಇಲ್ಲ, ಚಿನ್ನಯ್ಯನ ಒಬ್ಬನನ್ನೇ ಬಿಟ್ಬಿಟ್ಟಿದ್ದಾರೆ ಜೈಲಲ್ಲಿ, ಅವ್ನ ಪರವಾಗಿ ಲಾಯರ್ ಕೂಡ ಇಡ್ತಿಲ್ಲ ಅಂತ ಹೇಳಿ. ನೀವು ಸುಳ್ಳು ಹೇಳ್ತಿದ್ದೀರಾ, ಅವ್ರು ಸುಳ್ಳು ಹೇಳ್ತಿದ್ದಾರೆ? ಇಲ್ಲ, ಅವ್ರು ಸುಳ್ಳು ಅವ್ರು ಹೇಳಿ ಫಸ್ಟ್. ಅವರೇ ಸುಳ್ಳು ಹೇಳ್ತಾರೆ ಮೇಡಮ್. ಅವ್ರಿಗೆ ನಮಗೆ ಏನು ಟಚ್ ಇಲ್ಲ. ಯಾವಾಗ ನಮ್ಮ ಯಜಮಾನ್ರು ಜೈಲಿಗೆ ಹೋದ್ರು ಆವಾಗಲೇ ಎಲ್ಲ ಬೀದಿಯಲ್ಲಿ ಬಿಟ್ಬಿಟ್ರು ನಮ್ಮ ಯಜಮಾನ್ರನ್ನ. ಅವ್ರಿಗೆ ನಮಗೆ ಏನು ಸಂಬಂಧನೂ ಇಲ್ಲ. ಗಿರೀಶ್ ಮಟ್ಟನ ಮಾತಾಡೋದೆಲ್ಲ ಸುಳ್ಳೆ, ಅಷ್ಟು ಸುಳ್ಳೆ. ಇಲ್ಲ, ನೇರವಾಗಿ ಅವರು ಸಂಪರ್ಕದಲ್ಲಿ ಇಲ್ಲದೆ ಇರಬಹುದು, ಅವ್ರ ಪರವಾಗಿ ಯಾರಾದ್ರೂ ಲಾಯರ್ಸು ನಿಮ್ಮನ್ನ ಮಾತನಾಡಿಸಿದ್ದು, ಚಿನ್ನಯ್ಯ ಮಾತನಾಡಿಸಿದ್ದು? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೋದ್ ಸರಿ ಒಂದು ಲೇಡಿ ಹೋಗಿದ್ರಂತ, ಅದು ಕಳಿಸಿರೋದು ಕೂಡ ಗಿರೀಶ್ ಮಟ್ಟನೇ ಇರಬೇಕು ಅಂತ ನಿಮ್ಗೆ ಖಚಿತವಾಗಿ ನಮ್ಗೆ ಇರಬೇಕು, ಅವರೇ ಇರಬೇಕು, ನಮ್ಗೆ ಗೊತ್ತಿದ್ದದು. ಹಾಗಾದ್ರೆ ನಾನು ಕೂಡ ಸಂಪರ್ಕದಲ್ಲಿದ್ದೇವೆ, ನಾವು ಕೂಡ ಸಂಪರ್ಕದಲ್ಲಿದ್ದೇವೆ, ಚಿನ್ನಯ್ಯನನ್ನ ಬೇಲ್ ಮೇಲೆ ಆಚೆ ತರೋ ಪ್ರಯತ್ನ ಮಾಡ್ತಿದ್ದೀವಿ, ಇದು ಹಂಗಾರೆ ಗಿರೀಶ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಿ? ಹೇಳ್ತಾರೆ ನೀವೇನು ಹೇಳ್ತೀರಮ್ಮ? ಅದೇಮ್ಮ ಸುಳ್ಳೆಮ್ಮ, ಸುಳ್ಳು ಹೇಳ್ತಾ ಇದ್ದಾರಮ್ಮ ಅವರು. ಈಗ 9 ದಿನ ಆಯ್ತು ಬೇಲ್ ಸಿಕ್ಕು, ಯಾಕೆ ಆಚೆ ಬಂದಿಲ್ಲ? ಏನ್ ತೊಂದರೆ ಏನಾಗ್ತಿರೋದು ಅಂತ? ಏನು ತೊಂದರೆ ಅಂದ್ರೆ ಮೇಡಮ್, ನಾ ಬಡವ್ರೆ, ನಮ್ಮ ಹತ್ರ ಕಾಸು ದುಡ್ಡು ಏನೂ ಇಲ್ಲ ಮೇಡಮ್. ನಾವು ಕರ್ಕೊಂಡು ಬರೋಕೆ ಇವ್ರಿಗೆ 12 ರೂಲ್ಸ್ ಹಾಕಿದ್ದಾರಂತೆ. 12 ರೂಲ್ಸು ಮತ್ತು ನಾವು ಮಂಗಳೂರಲ್ಲೇ ಇರಬೇಕಂತ ಮೇಡಮ್. ನಮ್ಗೆ ಅಲ್ಲಿ ಮನೆ ಇಲ್ಲ, ಏನೂ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಮೇಡಮ್? ಸಾಲ ಹೆಂಗೆ ಕಟ್ಟೋದು? ಮತ್ತು ಒಂದು ದಿನ ಬಿಟ್ಟು ಅಲ್ಲಿ ಹೋಗಿ ಸೈನ್ ಹಾಕ್ಬೇಕಂತೆ, ಅದು ಮಾಡೋಕ್ಕಾಯ್ತದ ಮೇಡಮ್? ನಾವು ಆಗಲ್ಲ ಮೇಡಮ್. ನಮ್ಗೆ ಸರಿ ಹೇಳಿ. ಯಾರು ಕೂಡ ಬರ್ತಲ್ಲ ಮೇಡಮ್. ನಮ್ಮ ಕರೆದ್ರೆ ಯಾರೋ ಇಬ್ಬರು ಸೈನ್ ಹಾಕ್ಬೇಕಂತ ಹೇಳ್ತಾರೆ, ಯಾರು ಕೂಡ ಬರ್ತಲ್ಲ ಮೇಡಮ್. ನಾವು ಏನು ಮಾಡೋಕ್ಕಾಯ್ತದೆ ಮೇಡಮ್? ಏನು ಬೇಲ್ ಸಿಕ್ಕಿ ಅರ್ಥನೇ ಇಲ್ಲ ಮೇಡಮ್. ನನ್ನ ಗಂಡನಿಗೆ ಮಾತ್ರ ಹಿಂಗೆ ಮೇಡಮ್, ಗಿರಿಸಿ ಮಟ್ಟನ ತಿಮ್ಮಾರಿ ಹೊರಗಡೆ ಎತ್ಕೊಂಡೆ ಎಲ್ಲ ಕೆಲಸನೂ ಮಾಡ್ತಾರೆ, ಜೈಲಿಗೂ ಹೋಗಲ್ಲ, ಎಸೆಟ್ ಕರೆದ್ರೂ ಹೋಗಲ್ಲ, ಅವರೇ ಕರ್ಕೊಂಡು ಹೋಗಿರೋದು ನನ್ನ ಗಂಡನ ಅಂತ ನಾನು ಎಷ್ಟೋ ಸರಿ ಹೇಳ್ಕೊಂಡೇ ಇದ್ದೀನಿ. ಜನಗೆ ಇದು ಗೊತ್ತಾಗೋದಿಲ್ವಾ ಮೇಡಮ್? ರತ್ನ ಅವರೇ ಹಾಗೆ ಮಲ್ಲಿಕಾ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮಲ್ಲಿಕಾ ಅವರೇ ನೀವು ಉತ್ತರ ಕೊಡಿ. ಇವತ್ತು ಗಿರೀಶ್ ಮಟ್ಟಣ್ಣನವರವರು ಏರ್ಪೋರ್ಟ್ನಲ್ಲಿ ಸಿಕ್ಕ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡುವಾಗ ಹೇಳ್ತಾರೆ, ಚಿನ್ನಯ್ಯ ಆತನಿಗೆ ಬೇಲ್ ಕೊಡೋ ಪ್ರಯತ್ನದಲ್ಲಿ, ಬೇಲ್ ಕೊಡಿಸಿ ಆಚೆ ಬರೋ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೀವಿ, ಅವನಿಗೆ ಬೇಕಾದ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ, ಚಿನ್ನಯ್ಯನ ಜೊತೆಯಲ್ಲಿ ಟಚ್ನಲ್ಲಿ ಇದ್ದೇವೆ. ಇದೇ ಪದಗಳು, ಬೇಕಾದ್ರೆ ಅದನ್ನು ನಾನು ಪ್ಲೇ ಮಾಡ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ ಅಂತೇಳಿ ಇದೇ ಪದಗಳನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯನ ಜೈಲಿನಿಂದ ಆಚೆ ಕರ್ಕೊಂಡು ಬರೋಕ್ಕೆ ನಾವು ಕೂಡ ಸಹಾಯ ಮಾಡ್ತಿದ್ದೀವಿ ಅಂತೇಳಿ. ನೀವು ಕಳೆದ ಬಾರಿ ಬಂದಾಗ ಹೇಳಿದ್ರಿ, ನಮ್ಮನ್ನು ಯಾರು ಮಾತನಾಡಿಸ್ತಾನೂ ಇಲ್ಲ, ಚಿನ್ನಯ್ಯನ ಒಬ್ಬನನ್ನೇ ಬಿಟ್ಬಿಟ್ಟಿದ್ದಾರೆ ಜೈಲಲ್ಲಿ, ಅವ್ನ ಪರವಾಗಿ ಲಾಯರ್ ಕೂಡ ಇಡ್ತಿಲ್ಲ ಅಂತ ಹೇಳಿ. ನೀವು ಸುಳ್ಳು ಹೇಳ್ತಿದ್ದೀರಾ, ಅವ್ರು ಸುಳ್ಳು ಹೇಳ್ತಿದ್ದಾರೆ? ಇಲ್ಲ, ಅವ್ರು ಸುಳ್ಳು ಅವ್ರು ಹೇಳಿ ಫಸ್ಟ್. ಅವರೇ ಸುಳ್ಳು ಹೇಳ್ತಾರೆ ಮೇಡಮ್. ಅವ್ರಿಗೆ ನಮಗೆ ಏನು ಟಚ್ ಇಲ್ಲ. ಯಾವಾಗ ನಮ್ಮ ಯಜಮಾನ್ರು ಜೈಲಿಗೆ ಹೋದ್ರು ಆವಾಗಲೇ ಎಲ್ಲ ಬೀದಿಯಲ್ಲಿ ಬಿಟ್ಬಿಟ್ರು ನಮ್ಮ ಯಜಮಾನ್ರನ್ನ. ಅವ್ರಿಗೆ ನಮಗೆ ಏನು ಸಂಬಂಧನೂ ಇಲ್ಲ. ಗಿರೀಶ್ ಮಟ್ಟನ ಮಾತಾಡೋದೆಲ್ಲ ಸುಳ್ಳೆ, ಅಷ್ಟು ಸುಳ್ಳೆ. ಇಲ್ಲ, ನೇರವಾಗಿ ಅವರು ಸಂಪರ್ಕದಲ್ಲಿ ಇಲ್ಲದೆ ಇರಬಹುದು, ಅವ್ರ ಪರವಾಗಿ ಯಾರಾದ್ರೂ ಲಾಯರ್ಸು ನಿಮ್ಮನ್ನ ಮಾತನಾಡಿಸಿದ್ದು, ಚಿನ್ನಯ್ಯ ಮಾತನಾಡಿಸಿದ್ದು? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೋದ್ ಸರಿ ಒಂದು ಲೇಡಿ ಹೋಗಿದ್ರಂತ, ಅದು ಕಳಿಸಿರೋದು ಕೂಡ ಗಿರೀಶ್ ಮಟ್ಟನೇ ಇರಬೇಕು ಅಂತ ನಿಮ್ಗೆ ಖಚಿತವಾಗಿ? ನಮ್ಗೆ ಇರಬೇಕು, ಅವರೇ ಇರಬೇಕು, ನಮ್ಗೆ ಗೊತ್ತಿದ್ದದು. ಹಾಗಾದ್ರೆ ನಾನು ಕೂಡ ಸಂಪರ್ಕದಲ್ಲಿದ್ದೇವೆ, ನಾವು ಕೂಡ ಸಂಪರ್ಕದಲ್ಲಿದ್ದೇವೆ, ಚಿನ್ನಯ್ಯನನ್ನ ಬೇಲ್ ಮೇಲೆ ಆಚೆ ತರೋ ಪ್ರಯತ್ನ ಮಾಡ್ತಿದ್ದೀವಿ, ಇದು ಹಂಗಾರೆ ಗಿರೀಶ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಿ? ಹೇಳ್ತಾರೆ ನೀವೇನು ಹೇಳ್ತೀರಮ್ಮ? ಅದೇಮ್ಮ ಸುಳ್ಳೆಮ್ಮ, ಸುಳ್ಳು ಹೇಳ್ತಾ ಇದ್ದಾರಮ್ಮ ಅವರು. ಈಗ 9 ದಿನ ಆಯ್ತು ಬೇಲ್ ಸಿಕ್ಕು, ಯಾಕೆ ಆಚೆ ಬಂದಿಲ್ಲ? ಏನ್ ತೊಂದರೆ ಏನಾಗ್ತಿರೋದು ಅಂತ? ಏನು ತೊಂದರೆ ಅಂದ್ರೆ ಮೇಡಮ್, ನಾ ಬಡವ್ರೆ, ನಮ್ಮ ಹತ್ರ ಕಾಸು ದುಡ್ಡು ಏನೂ ಇಲ್ಲ ಮೇಡಮ್. ನಾವು ಕರ್ಕೊಂಡು ಬರೋಕೆ ಇವ್ರಿಗೆ 12 ರೂಲ್ಸ್ ಹಾಕಿದ್ದಾರಂತೆ. 12 ರೂಲ್ಸು ಮತ್ತು ನಾವು ಮಂಗಳೂರಲ್ಲೇ ಇರಬೇಕಂತ ಮೇಡಮ್. ನಮ್ಗೆ ಅಲ್ಲಿ ಮನೆ ಇಲ್ಲ, ಏನೂ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಮೇಡಮ್? ಸಾಲ ಹೆಂಗೆ ಕಟ್ಟೋದು? ಮತ್ತು ಒಂದು ದಿನ ಬಿಟ್ಟು ಅಲ್ಲಿ ಹೋಗಿ ಸೈನ್ ಹಾಕ್ಬೇಕಂತೆ, ಅದು ಮಾಡೋಕ್ಕಾಯ್ತದ ಮೇಡಮ್? ನಾವು ಆಗಲ್ಲ ಮೇಡಮ್. ನಮ್ಗೆ ಸರಿ ಹೇಳಿ. ಯಾರು ಕೂಡ ಬರ್ತಲ್ಲ ಮೇಡಮ್. ನಮ್ಮ ಕರೆದ್ರೆ ಯಾರೋ ಇಬ್ಬರು ಸೈನ್ ಹಾಕ್ಬೇಕಂತ ಹೇಳ್ತಾರೆ, ಯಾರು ಕೂಡ ಬರ್ತಲ್ಲ ಮೇಡಮ್. ನಾವು ಏನು ಮಾಡೋಕ್ಕಾಯ್ತದೆ ಮೇಡಮ್? ಏನು ಬೇಲ್ ಸಿಕ್ಕಿ ಅರ್ಥನೇ ಇಲ್ಲ ಮೇಡಮ್. ನನ್ನ ಗಂಡನಿಗೆ ಮಾತ್ರ ಹಿಂಗೆ ಮೇಡಮ್, ಗಿರಿಸಿ ಮಟ್ಟನ ತಿಮ್ಮಾರಿ ಹೊರಗಡೆ ಎತ್ಕೊಂಡೆ ಎಲ್ಲ ಕೆಲಸನೂ ಮಾಡ್ತಾರೆ, ಜೈಲಿಗೂ ಹೋಗಲ್ಲ, ಎಸೆಟ್ ಕರೆದ್ರೂ ಹೋಗಲ್ಲ, ಅವರೇ ಕರ್ಕೊಂಡು ಹೋಗಿರೋದು ನನ್ನ ಗಂಡನ ಅಂತ ನಾನು ಎಷ್ಟೋ ಸರಿ ಹೇಳ್ಕೊಂಡೇ ಇದ್ದೀನಿ. ಜನಗೆ ಇದು ಗೊತ್ತಾಗೋದಿಲ್ವಾ ಮೇಡಮ್?